ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ಕೆಲವೊಂದಷ್ಟು ವೆರೈಟಿ ಆಫ್ ಮೀಶೋ ಕಲೆಕ್ಷನ್ಸ್ನ ತೊಗೊಂಡು ಬಂದಿದ್ದೀನಿ. ಸೊ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ನಿಮಗೂ ಏನಾದರೂ ಇಷ್ಟ ಆಯಿತು ಅಂದರೆ ನಾನು ಲಿಂಕ್ ಎಲ್ಲನೂ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಒಂದ್ಸರಿ ಬೈ ಮಾಡಿ. ಸೊ ಅದರಲ್ಲಿ ಫಸ್ಟ್ ಒನ್ ಬಂದು ನನ್ನ ಫೇವ್ರೆಟ್ ಒನ್ ಅಂತಲೇ ಹೇಳ್ಬೋದು. ಈ ಸರಿ ನಾನು ತರಿಸಿರೋ ಎಲ್ಲ ಡ್ರೆಸ್ಗಳಲ್ಲಿ ಇದೊಂದು ಫೇವ್ರೆಟ್ ಟಾಪ್ ಅಂತಲೇ ಹೇಳ್ಬೋದು. ಸೊ ನೋಡ್ತಿರ್ಬೋದು ನೀವು, ಗ್ರೀನ್ ಮತ್ತು ವೈಟ್ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ, ಸಖತ್ತಾಗಿದೆ. ನೆಕ್ ಬಂದು ಈ ರೀತಿ ಸ್ಕ್ವೇರ್ ಟೈಪಲ್ಲಿ ಬರುತ್ತೆ. ಹಾಗೆ ಇದ್ರದ್ದು ಇನ್ನೊಂದು ಏನಪ್ಪ ಅಂದರೆ, ಇದು ಸ್ಲೀವ್ಸ್ ಇದೆಯಲ್ಲ ನೋಡಿ, ಇದು ಈ ರೀತಿ ಬರುತ್ತೆ, ಫುಲ್ ಸ್ಲೀವ್ ಬರುತ್ತೆ. ಹಾಗೆ ಸ್ಲೀವ್ಸ್ ಹತ್ರ ಬಾರ್ಡರಲ್ಲಿ ನೋಡಿ ಈ ರೀತಿ ಬಂದಿದೆ. ಇದಂತೂ ಮಸ್ತಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಎರಡು ಕಡೆ ಈ ರೀತಿ ಇದೆ. ಸೊ ಈ ರೀತಿ ಬರುತ್ತೆ. ಇದು ಜೀನ್ಸ್ ಟಾಪ್ ಆಗಿರುತ್ತೆ, ಫುಲ್ಲು ಕಾಟನ್ ಕ್ಲಾತಿಂದ ರೆಡಿ ಮಾಡಿರ್ತಾರೆ. ಸೊ ಇದರಲ್ಲಿ ನಮಗೆ ಕಲರ್ಸ್ ಕೂಡ ಸಿಗುತ್ತೆ, ಹಾಗೆ ಸೈಜಸ್ ಕೂಡ ಸಿಗುತ್ತೆ. ಇದನ್ನು ಒಂದ್ಸರಿ ಬೈ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಸೊ ಇದು ಒಂದು. ಇನ್ನು ನೆಕ್ಸ್ಟ್ ಒನ್ ಬಂದು ಇದೊಂದು ಪಿಂಕ್ ಕಲರ್ದು ಟಾಪು. ಇದು ಕೂಡ ಜೀನ್ಸ್ ಟಾಪೇ ಆಗಿರುತ್ತೆ. ಸೊ ಇದು ಪ್ಯೂರ್ ಕಾಟನ್ ಆಗಿರುತ್ತೆ, ಪಿಂಕಲ್ಲಿ ರೆಡಿ ಮಾಡಿದ್ದಾರೆ. ಸೊ ಇದಕ್ಕೆ ನಾವು ಯಾವುದಾದ್ರೂ ಪ್ಯಾಂಟ್ನ ಮ್ಯಾಚ್ ಮಾಡ್ಕೋಬೋದು. ಯಾಕೆ ಅಂದರೆ ಪಿಂಕು, ಪರ್ಪಲ್ಲು, ಗ್ರೀನು, ಯೆಲ್ಲೋ ಈ ರೀತಿ ಎಲ್ಲ ಕಲರ್ ಮಿಕ್ಸಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಈ ಜೀನ್ಸ್ಗಿನ ಪ್ಲಾಜೋ ಪ್ಯಾಂಟ್ಗಳು ಬರುತ್ತಲ್ಲ ನೋಡಿ, ಅದಕ್ಕೆ ನಾವು ಕಾಂಬಿನೇಷನ್ ಆಗಿ ಹಾಕೊಂಡ್ರೆ ಸಖತ್ತಾಗಿ ಬರುತ್ತೆ. ಹಾಗೆ ಸ್ಲೀವ್ಸ್ ಬಂದು ಈ ರೀತಿ 3/4 ಸ್ಲೀವ್ಸ್ ಬರುತ್ತೆ. ಹಾಗೆ ನೆಕ್ ಬಂದು ಕಾಲರ್ ನೆಕ್ ಬರುತ್ತೆ ನಮಗೆ. ಸೊ ಈ ರೀತಿ ಇದೆ. ಇದು ಕೂಡ ಅಷ್ಟೇ, ಈಗ ಸಮ್ಮರ್ ವೇರ್ಗೆಲ್ಲ ಹೊರಗಡೆ ಹಾಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒನ್ ಬಂದು ಇದೊಂದು ಬೇಬಿ ಕಲೆಕ್ಷನ್. ಇದು ಪಾಪುಗೆ ಇದು ಗ್ರೀನ್ ಕಲರ್ದು ಟೀ ಶರ್ಟು ಮತ್ತು ವೈಟ್ ಕಲರ್ ಶಾರ್ಟ್ಸ್ ಬರುತ್ತೆ ನಮಗೆ. ಇದು ನೋಡಿ, ಇಲ್ಲಿ ಮಿನಿ ಬಿಯರ್ ಅಂತ ಹೇಳ್ಬಿಟ್ಟು ಕ್ಯೂಟಾಗಿದೆ. ಇದು ಕೂಡ ಕಂಪ್ಲೀಟ್ ಕಾಟನ್ದೇ ಆಗಿರುತ್ತೆ. ಮತ್ತು ಇದನ್ನು ನಾವು ಬಾಯ್ ಬೇಬಿಗೂ ಯೂಸ್ ಮಾಡ್ಬೋದು, ಹಾಗೆ ಗರ್ಲ್ ಬೇಬಿಗೂ ಯೂಸ್ ಮಾಡ್ಬೋದು. ಹಾಗೆ ಇದು 0 to up to 10 ಇಯರ್ಸ್ ತನಕ ಸೈಜಸ್ ಸಿಗುತ್ತೆ ನಮಗೆ. ಸೊ ಇದರಲ್ಲಿ ಯಾವುದೇ ರೀತಿ ಕಲರ್ ಆಪ್ಷನ್ ಇರೋದಿಲ್ಲ. ಇದೇ ಒಂಥರ ತುಂಬ ಕ್ಯೂಟಾಗಿದೆ, ಒಂಥರ ಡಾರ್ಕಾಗಿ ಮಕ್ಳುಗಳಿಗೆ ಹಾಕಿದ್ರೆ ಕ್ಯೂಟಾಗಿ ಕಾಣಿಸುತ್ತೆ. ಸೊ ಇದು ಕೂಡ ಒಂದು ತುಂಬ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಒನ್ ಬಂದು ಇದು ಒಂದು ದಂಗ್ರಿ. ಇದು ಕೂಡ ಬೇಬಿ ಕಲೆಕ್ಷನ್ ಆಗಿರುತ್ತೆ. ಬ್ಲೂ ಕಲರ್ ನಮಗೆ ಟೀ ಶರ್ಟ್ ಬರುತ್ತೆ, ಹಾಗೆ ವೈಟ್ ಕಲರ್ ಮೇಲೆ ಕಾರ್ಗಳದ್ದು ಪ್ರಿಂಟ್ ಬಂದಿದೆ. ಸೊ ಇದೊಂದು ಬ್ಯಾಕ್ ಸೈಡ್ ಬಂದು ಈ ರೀತಿ ಬರುತ್ತೆ ನಮಗೆ. ಸೊ ಈ ರೀತಿ ದಂಗ್ರಿ ಏನಪ್ಪ ಅಂದರೆ, ಇಲ್ಲಿ 2 ಬಟನ್ ಕೊಟ್ಟಿರ್ತಾರಲ್ವಾ. ಸೊ ಇವಾಗ ನಮಗೆ ಏನು ಪಾಪು ಸೈಜ್ ಇರುತ್ತೆ, ಅದು ಆ ಪಾಪು ಸೈಜ್ಗೆ ನಾವು ಈ ಬಟನ್ ಮೇಲ್ಗಡೆ ಇರೋ ಬಟನ್ಗೆ ಹಾಕೊಂಡ್ರೆ, ಪಾಪು ಸ್ವಲ್ಪ ಉದ್ದ ಬೆಳೆದ ಮೇಲೆ ಸೆಕೆಂಡ್ ಬಟನ್ಗೆ ಹಾಕೋಬೋದು. ಸೊ ಹಾಗಾಗಿ ಇದೊಂದು ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮಗೆ ಇಲ್ಲಿ ಟೈ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಟ್ಯಾಗ್ ರೀತಿ ಕೂಡ ಕೊಟ್ಟಿರ್ತಾರೆ, ಇದು ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು. ಇದು ಕೂಡ ಕಂಪ್ಲೀಟು ಪ್ಯೂರ್ ಕಾಟನ್ ಆಗಿರುತ್ತೆ. ಮತ್ತು ಇದರಲ್ಲಿ ಸೈಜಸ್ ಸಿಗುತ್ತೆ ನಮಗೆ, ಬೇಕು ಅಂದರೆ ಒಂದ್ಸರಿ ಚೆಕ್ಔಟ್ ಮಾಡಿ. ಇದು ಕೂಡ ತುಂಬ ಮುದ್ದಾಗಿ ಕಾಣಿಸುತ್ತೆ. ಮತ್ತು ಏನಪ್ಪ ಅಂದರೆ, ಈ ಸಮ್ಮರ್ ಟೈಮಲ್ಲಿ ನಾವು ಮಕ್ಳುಗಳಿಗೆ ಆಗಲಿ ನಮಗಾಗಲಿ ಆಲ್ಮೋಸ್ಟ್ ಈ ಥರ ಕಾಟನ್ ವೇರ್ಗಳನ್ನ ವೇರ್ ಮಾಡಿಸಿದ್ರೆ ಒಂಥರ ಕಂಫರ್ಟಬಲ್ ಆಗಿರ್ಬೋದು. ಅಥವಾ ಬೇರೆ ರೀತಿ ಏನಾದರೂ ಹಾಕ್ಸ್ಬಿಟ್ರೆ ಸ್ವಲ್ಪ ಈ ಶೆಕೆ ಅಲ್ವಾ ಸಿಕ್ಕ ಬಟ್ಟೆ ನಾವೆಲ್ಲಾದರೂ ಹೊರಗಡೆ ಹೋದಾಗಲೂ ಅಷ್ಟೇ, ಮನೇಲಿದ್ದಾಗಲೂ ಅಷ್ಟೇ ಏನೋ ಒಂಥರ ಅನ್ಕಂಫರ್ಟಬಲ್ ಆಗುತ್ತೆ. ಹಾಗಾಗಿ ಈ ರೀತಿ ಕಾಟನ್ ವೇರ್ಗಳನ್ನ ಹಾಕ್ಸಿದ್ರೆ ತುಂಬ ಮುದ್ದಾಗಿ ಕಾಣಿಸುತ್ತೆ. ಸೊ ಇದು ಒಂದು. ಇನ್ನು ನೆಕ್ಸ್ಟ್ ಒನ್ ಬಂದು ಇದು ಕೂಡ ಕಿಡ್ಸ್ ಕಲೆಕ್ಷನ್ನು. ಇದೊಂದು ಟಾಪು, ರೆಡ್ ಕಲರ್ ಟಾಪು, ತುಂಬ ಮಸ್ತಾಗಿದೆ ಇದಂತೂ. ಸೊ ಇದಕ್ಕೆ ಶಾರ್ಟ್ಸ್ ಬಂದು ಈ ರೀತಿ ಜೀನ್ಸ್ ಶಾರ್ಟ್ಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನನಗೆ ಈ ಪ್ರೈಸ್ಗೆ ಈ ರೀತಿ ಬಟ್ಟೆ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇದು ಬಂದು ಬಿಲೋ 400 ಒಳಗಡೆ ನಮಗೆ ಈ ರೀತಿ ಕ್ಲಾತ್ನ ಕೊಟ್ಟಿದ್ದಾರೆ. ಇದಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಬ್ಲ್ಯಾಕ್ ಜೀನ್ಸು ಈ ರೀತಿ ಬರುತ್ತೆ, ಹಿಂದ್ಗಡೆ 2 ಪಾಕೆಟ್ಸು. ಸೊ ಒಂಥರ ಸ್ಟೈಲಿಶ್ ಆಗಿ ತುಂಬ ಚೆನ್ನಾಗಿದೆ, ವೈಟ್ ಶೇಡಲ್ಲಿ. ಹಾಗೆ ಟಾಪು ಅಷ್ಟೇ, ಇದು ಒಂಥರ ಕ್ಲಾತು ತುಂಬ ಚೆನ್ನಾಗಿದೆ, ಮಕ್ಳುಗಳಿಗೆ ಹಾಕಿದ್ರೆ ಕಂಫರ್ಟಬಲ್ ಆಗಿರುತ್ತೆ. ಸ್ಲೀವ್ಸ್ ನೋಡಿ ಈ ರೀತಿ ಬಂದಿದೆ, ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಟಾಪ್ ಬಂದು ಈ ರೀತಿ ಇದೆ. ಇದರಲ್ಲೂ ಕೂಡ ನಮಗೆ ಸೈಜಸ್ಸು ಮತ್ತು ಕಲರ್ಸ್ ಎಲ್ಲದೂ ಕೂಡ ಅವೈಲಬಲ್ ಇದೆ, ಒಂದ್ಸರಿ ನೀವು ಚೆಕ್ಔಟ್ ಮಾಡಿ. ಹಾಗೆ ಇನ್ನು ನೆಕ್ಸ್ಟ್ ಒನ್ ಬಂದು ಇವಾಗ ನಾನು ವೇರ್ ಮಾಡಿದ್ದೀನಲ್ಲ ನೋಡಿ, ಇದೊಂದು ಬ್ರೌನು ಮತ್ತು ಕ್ರೀಮ್ ಕಲರ್ ಕಾಂಬಿನೇಷನಲ್ಲಿ ಬರುತ್ತೆ. ಹಾಗೆ ಸ್ಲೀವ್ಸ್ ಬಂದು ಇದ್ರದ್ದು ಫುಲ್ ಸ್ಲೀವ್ಸ್ ಬರುತ್ತೆ. ಹಾಗೆ ಇದು ಲೆಂತ್ ಬಂದು ನಮಗೆ ಮ್ಯಾಕ್ಸಿ ಡ್ರೆಸ್ ಏನು ಬರುತ್ತೆ ನೋಡಿ, ಅಷ್ಟೇ ಸೈಜ್ ಬರುತ್ತೆ. ಇದು ಕೂಡ ಒಂಥರ ಕಂಫರ್ಟಬಲ್ ಆಗಿದೆ, ಕ್ಲಾತು ಒಂಥರ ಸ್ಮೂತಾಗಿದೆ ಅಲ್ವಾ, ಹಾಗಾಗಿ ತುಂಬ ಕಂಫರ್ಟಬಲ್ ಆಗಿ ಕೂರುತ್ತೆ. ಮತ್ತು ಇನ್ನು ನೆಕ್ಸ್ಟ್ ಒನ್ ಬಂದು ಇದು ಬಂದು ಬೇಬಿ ಪ್ರಾಡಕ್ಟು. ಯಾರ ಮನೇಲಿ ನಿಮ್ಮ ಮನೇಲಿ ಏನಾದರೂ ಬೇಬಿ ಇದ್ದರೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು.
ಇದು ನಾನು ಪ್ಯಾಕ್ ಆಫ್ 3 ತೊಗೊಂಡಿರೋದು. ಇಲ್ಲಿ ನೋಡಿ, ಒಂದು ಬಂದು ನಿಪ್ಪಾಲ್ ಬಾಟಲು, ಸೆಕೆಂಡ್ ಒಂದು ಇದು ಫ್ರೂಟ್ ನಿಪ್ಪಲ್ ಬರುತ್ತಲ್ಲ ಅದು, ಮತ್ತು ಇನ್ನು ನೆಕ್ಸ್ಟ್ ಒಂದು ಬಂದು ನಾವು ಮಕ್ಳುಗಳಿಗೆ ನೀರಾದರೂ ಕುಡಿಸ್ಬೋದು ಇದರಲ್ಲಿ, ಇಲ್ಲ ವೆಜಿಟೇಬಲ್ ಪ್ಯೂರೀಸು, ಫ್ರೂಟ್ಸ್ ಪ್ಯೂರೀಸು ಏನಾದರೂ ಸರಿ ಇದನ್ನು ನಾವು ಕೊಡ್ಬೋದು, ಇದನ್ನು ನಾವು ಕುಡಿಸ್ಬೋದು. ಯಾವ ರೀತಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇದು ನೋಡಿ ಸ್ಟೀಲ್ ನಿಪ್ಪಲ್ ಬಾಟಲು. ಇಷ್ಟು 3 ಪ್ರಾಡಕ್ಟು ನಮಗೆ ಬಿಲೋ 300 ಒಳಗಡೆ ಸಿಕ್ಬಿಡುತ್ತೆ. ಸೊ ಇದ್ರದ್ದು ಕೂಡ ಅಷ್ಟೇ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇದೊಂದು ನಿಪ್ಪಲ್ ಬಾಟು, ಇದು ನಾನು 150 ml ತೊಗೊಂಡಿರೋದು. ಹಾಗೆ ಒಂದು ಕ್ಯಾಪ್ ಕೊಡ್ತಾರೆ. ಬೇಕು ಅಂದರೆ ನಾವು 250 ml ಬಾಟ್ಲ್ ಏನಾದರೂ ತೊಗೊಂಡ್ರೆ ಪ್ರೈಸು ಇನ್ನೂ ಸ್ವಲ್ಪ ಕಡಿಮೆ ಬೀಳುತ್ತೆ. ಬಟ್ ನಾನು ನಮ್ಮ ಪಾಪುಗೆ ಚಿಕ್ಕದೇ ಸಾಕು, ಅವಳೇನು ಜಾಸ್ತಿ ಕುಡಿಯೋಲ್ಲ ಅಂತ ಹೇಳ್ಬಿಟ್ಟು ಇದೊಂದು ಚಿಕ್ಕ ತೊಗೊಂಡಿದ್ದೀನಿ. ಸೊ ಇದೊಂದು ಆಯ್ತಲ್ವ. ಇನ್ನು ಇದು ಫ್ರೂಟ್ ನಿಪ್ಪಲು. ಇದು ನೋಡಿ, ಈ ರೀತಿ ಓಪನ್ ಮಾಡಿಬಿಟ್ಟು ಇದರೊಳಗಡೆ ಫ್ರೂಟ್ ಹಾಕಿ ಕೊಟ್ಟರೆ ಪಾಪುಗಳು ಆರಾಮ್ಸೆ ತಿನ್ನುತ್ತೆ. ಸೆಕೆಂಡ್ ಒನ್ ಇದಾಯ್ತಾ. ಇನ್ನು ನೆಕ್ಸ್ಟ್ ಒನ್ ಬಂದು ಇದು ಒಂದು ನಾನು ಆವಾಗಲೇ ಹೇಳಿದ್ನಲ್ಲ, ನೀರಾದರೂ ಕುಡಿಸ್ಬೋದು ನಾವು, ಪ್ಯೂರಿಗಳಾದರೂ ಮಾಡ್ಬೋದು, ಎನಿ ಒನ್ ನಾವು ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದು. ಸೊ ಇದು ಜಸ್ಟ್ ನಾವು ಹಿಂಗೆ ಮಾಡಿದ್ರೆ ಸಾಕು, ಇಲ್ಲಿ ಬರುತ್ತೆ, ಇಲ್ಲಿ ನೀರು ಮತ್ತು ಪ್ಯೂರಿಗಳು ಏನಾದರೂ ಕೂಡ ಬರುತ್ತೆ. ಹಾಗೆ ಇದಕ್ಕೆ ಸ್ಪೂನ್, ನಾವೇನಾದರೂ ಔಟ್ಸೈಡ್ ಹೋಯಿತು ಅಂದರೆ ಇವಾಗ ಎಲ್ಲಾದರೂ ಟ್ರಿಪ್ಪು ಅಥವಾ ಮನೇಲಿದ್ದರೂ ಕೂಡ ಯೂಸ್ ಆಗುತ್ತೆ. ಈ ರೀತಿ ನಾವು ಸ್ಪೂನ್ನ ಕ್ಲೋಸ್ ಮಾಡ್ಕೋಬೋದು. ಹಾಗೆ ಇದ್ರದ್ದು ಇದ್ರದ್ದು ಇರಪ್ಪ, ಇದು ಫ್ರೂಟ್ದು ಕವರ್ ಮಾಡೋದಕ್ಕೆ ಅಂತ, ಇದು ಕವರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಕೊಟ್ಟಿದ್ದಾರೆ. ಸೊ ಇದು 3 ಪ್ರಾಡಕ್ಟು. ಇದು ಮಕ್ಕಳು ಬೇಬಿಗಳಿರೋ ಮನೆಯವ್ರಿಗಂತೂ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಎಸ್ ಗಾಯ್ಸ್, ಇವತ್ತಿನ ಕಲೆಕ್ಷನ್ ಇಷ್ಟ ಆಗಿತ್ತು. ಸೊ ಇಷ್ಟರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನಿಮಗೆ ಕಮೆಂಟ್ ಮಾಡಿ. ನನಗಂತೂ ಫಸ್ಟ್ ಒಂದು ತೋರಿಸಿದ್ನಲ್ಲ, ಅದಂತೂ ಟಾಪು ಸಖತ್ತಾಗಿದೆ, ಅದಂತೂ ಮಸ್ಟ್ ಬೈ ಅಂತಲೇ ಹೇಳ್ಬೋದು. ಒಂದ್ಸರಿ ಟ್ರೈ ಮಾಡಿ, ಅದು ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಎಸ್ ಗಾಯ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.